ಪಿಸ್ತುಲಾದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನಕ್ಕೆ ಪೈಲ್ಸ್ಗೂ ಪಿಸ್ತುಲಾಗೂ ವ್ಯತ್ಯಾಸ ಗೊತ್ತಿಲ್ಲ. ಆದಷ್ಟು ಚಿಕ್ಕದಿದ್ದಾಗ ಅದನ್ನ ಓಪನ್ ಮಾಡಿಸ್ಬಿಡೋದು ಒಳ್ಳೆಯದು. ಅದು ಬಿಡ್ತಾ ಹೋದಷ್ಟು ದೊಡ್ಡದಾಗುತ್ತೆ, ಇನ್ನು ಕಾಂಪ್ಲೆಕ್ಸ್ ಫಿಸ್ಟುಲಾ ಆಗುತ್ತೆ. ಪೆರಿಯನಲ್ ಆಬ್ಸಿಸ್ ಅಥವಾ ಫಿಸ್ಟುಲಾಗೆ ಅದು ವರ್ಕ್ ಆಗಲ್ಲ. ಫಿಸ್ಟುಲಾ ಡೆವಲಪ್ ಆಗಿರೋದೇ ಒಂದು ಆಪ್ಷನ್ನು, ಸರ್ಜರಿ ಮಾಡಿಸ್ಲೇಬೇಕು. ಅದು ಎಷ್ಟು ಸಿಂಪಲ್ ಆಗಿದ್ದಾಗ ಮಾಡಿದ್ರೆ ಅಷ್ಟು ಒಳ್ಳೆಯದು. ಕಾಂಪ್ಲಿಕೇಟ್ ಆಯಿತು ಅಂದರೆ ಸರ್ಜರಿನೂ ಕಾಂಪ್ಲಿಕೇಟ್ ಆಯಿತು. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಯ ವಿಶೇಷ ಹೆಲ್ತ್ ಎಪಿಸೋಡ್ಗೆ ತಮಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಕಳೆದ ನಮ್ಮ ಹೆಲ್ತ್ ಎಪಿಸೋಡ್ನಲ್ಲಿ ನಾವು ಪೈಲ್ಸ್ ಬಗ್ಗೆ ಮಾತಾಡಿದ್ದು, ಫಿಶರೀಸ್ ಬಗ್ಗೆ ಮಾತನಾಡಿದ್ದು. ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಪಿಸ್ತುಲಾದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನಕ್ಕೆ ಪೈಲ್ಸ್ಗೂ ಪಿಸ್ತುಲಾಗೂ ವ್ಯತ್ಯಾಸ ಗೊತ್ತಿಲ್ಲ. ಪಿಸ್ತುಲಾ ಅನ್ನುವಂಥದ್ದು ಬಿಟ್ಟರೆ ಮುಂದೆ ಯಾವ ರೀತಿಯಾದಂಥ ಒಂದು ಸಂಕಷ್ಟಕ್ಕೆ ಎಡೆ ಮಾಡಿಕೊಡುತ್ತೆ, ಜೊತೆಗೆ ಅದರ ಟ್ರೀಟ್ಮೆಂಟ್ ಹೇಗಿರುತ್ತೆ, ಇನಿಷಿಯಲ್ ಸ್ಟೇಜ್ ಹೇಗೆ, ಈ ಕುರ ಅಂತಾರಲ್ಲ ಹಳ್ಳಿ ಕಡೆ, ಆ ಕುರ ಪಿಸ್ತುಲ ಎಲ್ಲ ಒಂದೇನಾ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜು SRH ಸರ್ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಪೈಲ್ಸ್ ಬಗ್ಗೆ ನಾವು ಮಾತಾಡಿದ್ದು, ಫಿಶರೀಸ್ ಬಗ್ಗೆ ಮಾತಾಡೋದು, ಇವತ್ತು ಪಿಸ್ತುಲ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ನಮ್ಮ ಹಳ್ಳಿ ಕಡೆ ಕುರ ಆಗೋದು, ಕುಂಡಿನಲ್ಲಿ ಕುರ ಆಗೋದು ಅಂತಾರೆ, ಅದು ಪಿಸ್ತುಲ ಎರಡು ಒಂದೇನಾ ಏನು ಸರ್? ಅದೇ ರೀತಿ, ಬಟ್ ಕುರ ಅಂದರೆ ಫರಂಕಲ್ ಅಂತ ಕರಿತೀವಿ, ಅದು ಫಿಸ್ಟುಲಾ ಅಲ್ಲ. ಕುರ ಅನ್ನೋದು ಸ್ಕಿನ್ನಲ್ಲಿ ಒಂದು ಗ್ಲ್ಯಾಂಡ್ ಇನ್ಫೆಕ್ಷನ್ ಆಗ್ಬಿಟ್ಟು ಆಗುವಂಥದ್ದನ್ನ ಕುರ ಅಂತ ಕರಿತೀವಿ. ಫಿಸ್ಟುಲಾ ಅನ್ನೋದು ಗುದದ್ವಾರದ ಒಳಭಾಗದಲ್ಲಿ ಕ್ರಿಪ್ಟೋಗ್ಲ್ಯಾಂಡುಲಾರ್ ಡಿಸೀಸ್ ಅಂತ ಕರಿತೀವಿ. ಮೋಷನ್ ಸಾಫ್ಟ್ ಆಗಿ ಹೋಗ್ಲಿಕ್ಕೆ ಒಂದು ಲೂಬ್ರಿಕೇಶನ್ ಒಂದು ಪ್ರೊವೈಡ್ ಮಾಡುವಂತ ಒಂದು ಗ್ಲ್ಯಾಂಡ್ ಇರುತ್ತೆ, ಅಥವಾ ನಮ್ಮ ಆಡು ಭಾಷೆಯಲ್ಲಿ ಅದನ್ನ ಒಂದು ಮೊಳಕೆ ಅಂತ ಕರಿತೀವಿ. ಅದು ಇನ್ಫೆಕ್ಷನ್ ಆಗ್ಬಿಟ್ಟು ಅಲ್ಲಿಂದ ಅದು ಸ್ಕಿನ್ ಕಡೆ ಬರುತ್ತೆ. ಸೊ ಕುರದಲ್ಲಿ ಸ್ಕಿನ್ ಅಲ್ಲಿ ಇರುತ್ತೆ ಪ್ರಾಬ್ಲಮ್, ಇಲ್ಲಿ ಸ್ಕಿನ್ ಅಲ್ಲಿ ಇರಲ್ಲ, ಸ್ಕಿನ್ ಕಡೆ ಬಂದು ಓಪನ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಲ್ಲಿ ಕೆನಾಲ್ ಅಥವಾ ಗುದದ್ವಾರದ ಒಳಭಾಗದಲ್ಲಿ ಇರುತ್ತೆ. ಅದನ್ನ ಬೇರೆ ಸಮೇತ ತೆಗೆದಾಗೆ ಅದು ವಾಸಿ ಆಗೋದು. ಸರ್, ಈಗ ಗುದದ್ವಾರದಲ್ಲೇ ಅದಾಗುತ್ತೆ. ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡ್ತೀವಿ, ನಾವೆಲ್ಲ ಪರ್ಸ್ನಲಾಗಿ ಅನುಭವಿಸ್ತಿದ್ದೀವಿ. ಅದು ಫಸ್ಟು ಒಂದು ಗುಳ್ಳೆ ಥರ ಆಗುತ್ತೆ, ನಾವಿನ್ನೂ ಬಿಡು ಕಾಯಿ ಥರ ಇದೆ ಅಂತ ಬಿಡ್ತೀವಿ. ಅದಾದಮೇಲೆ ಸ್ವಲ್ಪ ದಪ್ಪ ಆಗಲಿ ಅಂತ ಕಾಯ್ತೀವಿ. ದಪ್ಪ ಆದಾಗ ಸ್ವಲ್ಪ ಮುದ್ದೆ ಆಗಿದ್ದೇನೋ ಅಥವಾ ಬೇರೆ ಏನೋ ಸೊಪ್ಪು ಇಟ್ಬಿಟ್ಟು ಅದು ಮಾಗಲಿ ಅಂತ ಕಾಯ್ತೀವಿ. ಮುಂದೆ ಒಂದು ಮೂತಿ ಇರುತ್ತೆ, ಅದು ಓಪನ್ ಆಗಿಬಿಟ್ಟು ಅದರಲ್ಲಿರೋಂಥ ಕೀವು ರಕ್ತ ಎಲ್ಲ ಆಚೆ ಬಂದುಬಿಡುತ್ತೆ, ಮುಗೀತು. ಇನ್ನೇನು ಆಸ್ಪತ್ರೆಗೆ ಹೋಗೋ ಅಂಥದ್ದು ನೆಸೆಸಿಟಿ ಇಲ್ಲ ಅಂತ ನಾವು ಸುಮ್ಮನೆ ಆಗ್ತೀವಿ. ಅದು ಬೆಸ್ಟಾ ಅಥವಾ ಮುಂದೆ ಎಫೆಕ್ಟ್ ಆಗುತ್ತೆ? ಡೆಫಿನೆಟ್ ಆಗಿ ಅದು ಓಪನ್ ಆದ್ರೆ ಖಂಡಿತವಾಗ್ಲೂ ಫಿಸ್ಟುಲಾ ಆಗೇ ಆಗುತ್ತೆ. ಅದು ಅವಾಗ ಓಪನ್ ಆಗುತ್ತೆ, ವಾಸಿ ಆದ್ರೆ ಪರವಾಗಿಲ್ಲ. ವಾಸಿ ಆದ್ರೆ ಮತ್ತೆ ಒಂದು 15 ದಿವಸ, ತಿಂಗಳು ಅಥವಾ 6 ತಿಂಗಳು ಬಿಟ್ಟು ಮತ್ತೆ ಬಂದೇ ಬರುತ್ತೆ, ಮತ್ತೆ ರಿಟರ್ನ್ ಫಿಸ್ಟುಲಾ ಬಂದೇ ಬರುತ್ತೆ. ಒಂದೊಂದ್ಸಾರಿ ಏನಾಗುತ್ತೆ, ನೀವು ಮಾಡ್ತಾ ಕೂತ್ಕೊಂಡ್ರೆ ಸಣ್ಣದಾಗಿರೋ ಫಿಸ್ಟುಲಾ ಹೋಗಿ ಇಡೀ ಗುದದ್ವಾರದ ಸುತ್ತ ಶುರುವಾಗ್ಬಿಡುತ್ತೆ. ಆಗ ಅದು ಫುಲ್ ಇನ್ಫೆಕ್ಷನ್ ಆಗ್ಬಿಟ್ಟು ಗ್ಯಾಂಗ್ರೀನ್ ಆಗೋ ಸಮಸ್ಯೆ ಇರುತ್ತೆ. ಯಾವುದೇ ಕಾರಣಕ್ಕೂ ಫಿಸ್ಟುಲಾ ವಿಚಾರದಲ್ಲಿ ಅಥವಾ ಪೆರಿನಲ್ ಆಬ್ಸಿಸ್ ಅಂತ ಶುರು ಆಗೋದು ಫಿಸ್ಟುಲಾಗೆ ಫಸ್ಟ್ ತೋರಿಸ್ಬಿಟ್ಟು ಆದಷ್ಟು ಚಿಕ್ಕದಿದ್ದಾಗ ಅದನ್ನ ಓಪನ್ ಮಾಡಿಸ್ಬಿಡೋದು ಒಳ್ಳೇದು. ಅದನ್ನ ಬಿಡ್ತಾ ಹೋದಷ್ಟು ದೊಡ್ಡದಾಗುತ್ತೆ, ಇನ್ನು ಕಾಂಪ್ಲೆಕ್ಸ್ ಫಿಸ್ಟುಲಾ ಆಗುತ್ತೆ. ಮತ್ತೆ ಇಮೋಷನ್ ಫುಲ್ಲು ಏನು ಜಾಗದ ಸುತ್ತ ಬೆಳೆದ್ಬಿಟ್ಟು ಈವನ್ ಆಪರೇಷನ್ ಮಾಡಿದ್ರು ತುಂಬಾ ದೊಡ್ಡ ಆಪರೇಷನ್ ಮಾಡಬಾರ್ದು ಪರಿಸ್ಥಿತಿ ಬರುತ್ತೆ. ಇದನ್ನ ಬೇಗ ಪರಿಣಿತ ವೈದ್ಯರಲ್ಲಿ ತೋರಿಸಿ ಗುರುತಿಡಿಸಿ ಸ್ಕ್ಯಾನ್ ಮಾಡಿಸಿ ಓಪನ್ ಮಾಡೋದು ಒಳ್ಳೇದು. ಅಥವಾ ನೀವು ಹೇಳ್ದಂಗೆ ಫರಂಕಲ್ ಆಗಿದ್ರೆ ನಾವೇ ಹೇಳ್ತೀವಿ ಫರಂಕಲ್ಲಪ್ಪ ಪರವಾಗಿಲ್ಲ ಅಂತ. ಫರಂಕಲ್ ನೀವು ಹೇಳ್ದಂಗೆ ಮುದ್ದೆ ಗಿದ್ದೆ ಅದಲ್ಲ, ಪೆರಿಯನಲ್ ಆಬ್ಸಿಸ್ ಅಥವಾ ಫಿಸ್ಟುಲಾಗೆ ಅದು ವರ್ಕ್ ಆಗಲ್ಲ. ಪೈಲ್ಸು ಫಿಶರ್ಗೆಲ್ಲ ಹೇಳ್ತಿದ್ದೆ, ನೀವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೊಡ್ಬೋದು, ಏನು ವಾಸಿ ಆಗ್ಬಿಡುತ್ತೆ ಅಂತ. ಫಿಸ್ಟುಲಾ ಡೆವಲಪ್ ಆಗಿರೋದೇ ಒಂದು ಆಪ್ಷನ್, ಸರ್ಜರಿ ಮಾಡಿಸ್ಲೇಬೇಕು. ಎಷ್ಟು ಬೇಗ ಮಾಡಿದ್ರೆ ಅಷ್ಟು ಬೇಗ ಒಳ್ಳೇದು. ಅದು ಎಷ್ಟು ಸಿಂಪಲ್ ಆಗಿದ್ದಾಗ ಮಾಡಿದ್ರೆ ಅಷ್ಟು ಒಳ್ಳೇದು. ಕಾಂಪ್ಲೆಕ್ಸ್ ಆಯ್ತು, ಅದು ಕಾಂಪ್ಲಿಕೇಟ್ ಆಯ್ತು ಅಂದ್ರೆ ಸರ್ಜರಿನೂ ಕಾಂಪ್ಲಿಕೇಟ್ ಆಗುತ್ತೆ. ಸರ್ಜರಿನೂ ಕಾಂಪ್ಲಿಕೇಟ್ ಆಗುತ್ತೆ. ಇದ್ರಲ್ಲಿ ಸ್ಟೇಜಸ್ ಅಂತ ಏನಾದ್ರು ಇರುತ್ತೆ ಸರ್? ಒಂದು ಸಿಂಪಲ್ ಫಿಸ್ಟುಲಾ ಅಂತ ಇದೆ, ಅದು ಅರ್ಲಿ ಸ್ಟೇಜ್ ಅಲ್ಲಿ ನೀಟ್ ಆಗೋದು. ನಂದು ಕಾಂಪ್ಲೆಕ್ಸ್ ಆಗ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ತೋರ್ಸ್ಕೊಂಡಾಗ ಅದು ಸ್ಪ್ರೆಡ್ ಆಗಿರೋದು, ಅಥವಾ ಅದು ಹೊಡ್ಕಂತು ಅಂತ ಬಿಟ್ಬಿಟ್ಟು ಹಂಗೆ ಪ್ರತಿ ಸರಿ ಒಂದು 8-10 ಸರಿ ಹೊಡ್ಕೊಂಡು ಮೇಲೆ ಬಂದಾಗ ಪಕ್ಕದಲ್ಲೆಲ್ಲ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಈಗ ಆಡು ಭಾಷೆಯಲ್ಲಿ ಅದನ್ನ ಬೇರುಗಳು ಅಂತ ಹೇಳಿ ಆ ತರ ಬೆಳ್ಕೊಂಡ್ಬಿಟ್ಟಿರುತ್ತೆ. ಅವಾಗ ಕಾಂಪ್ಲೆಕ್ಸ್ ಫಿಸ್ಟುಲಾ ಆಗುತ್ತೆ. ಸಿಂಪಲ್ ಫಿಸ್ಟುಲಾ ಟ್ರೀಟ್ಮೆಂಟ್ ಸಿಂಪಲ್ ಆಗಿರುತ್ತೆ, ಕಾಂಪ್ಲೆಕ್ಸ್ ಫಿಸ್ಟುಲಾ ಆದಾಗ ಟ್ರೀಟ್ಮೆಂಟ್ ಕಾಂಪ್ಲಿಕೇಟ್ ಆಗುತ್ತೆ. ಆ ತರ. ಓಕೆ ಸರ್, ಇನ್ನು ಇದರಲ್ಲಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿರುತ್ತೆ ಅಂತ ಸರ್? ಇದು ಆಕ್ಚುಲಿ ಓಪನ್ ಸರ್ಜರಿ ಮಾಡಬಹುದು ಅಥವಾ ಲೇಸರು ಮಾಡಬಹುದು. ನಾವು ಡಿಪೆಂಡ್ಸ್, ಯೂಶಲಿ ಓಪನ್ ಸರ್ಜರಿ ಸಿಂಪಲ್ ಫಿಸ್ಟುಲಾಗಳಿಗೆಲ್ಲ ಯೂಶಲಿ ಓಪನ್ ಸರ್ಜರಿ ಮಾಡಿಬಿಡ್ತೀವಿ. ಸ್ವಲ್ಪ ಕಾಂಪ್ಲಿಕೇಟ್ ಆದಾಗ ಕಂಬೈನ್ ಮಾಡಬೇಕಾಗತ್ತೆ ಲೇಸರ್ ವಿತ್
ಓಪನ್ ಸರ್ಜರಿ ಕಂಬೈನ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಹ್ಮ್ 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 ಸೊ ಇದಕ್ಕೆ ಆದಷ್ಟು ಈ ಕಾಯಿಲೆಗೆ ಮಾತ್ರ ಆದಷ್ಟು ಬೇಗ ಪರಿಣಿತ ವೈದ್ಯರಲ್ಲಿ ತೋರಿಸಲೇಬೇಕಾಗುತ್ತೆ. ಆದಷ್ಟು ಬೇಗ ಯಾವ ಪ್ರಕಾರದ ಇದು ಒಂದು ಸ್ಕ್ಯಾನ್ ಮಾಡಲೇಬೇಕಾಗುತ್ತೆ. ಮಾಡಿ ನೋಡ್ಸ್ಕೊಡೋದು ಒಳ್ಳೇದು. ಇಲ್ಲ ಅಂದರೆ ಈ ಕಾಯಿಲೆ ಹೆಂಗಿರುತ್ತೆ ಅಂದರೆ ಇಲ್ಲ ಇತ್ ಕಡೆ ಬದುಕಕ್ಕೂ ಬಿಡಲ್ಲ, ಇತ್ ಕಡೆ ಸಾಯಕ್ಕೂ ಬಿಡಲ್ಲ. 3 ದಿವಸಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ, ಏನೂ ಆಗಲ್ಲ, ಜ್ವರ ಬಂದ್ಬಿಡುತ್ತೆ, ಹೊಡ್ಕೊಳ್ಳುತ್ತೆ, ಮತ್ತೇನೋ ಸರೋದಂಗೆ ಆಗುತ್ತೆ. ಬಟ್ ಅವಾಗ ಇನ್ನೊಂದು ಕಡೆ ಬೆಳ್ಕೊಂಡಿರುತ್ತೆ. ಆದಷ್ಟು ಬೇಗ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳೋದು ಅನುಕೂಲ. ಓಕೆ ಸರ್, ಇದಕ್ಕೂ ಸೇಮ್ ಮಲಬದ್ಧತೆ ಅದೇನ ಕಾರಣ ಅಥವಾ ಬೇರೆ ಏನಾರ ಕಾರಣ? ಇಲ್ಲ, ಇದಕ್ಕಿದೆ ಅಂತ ಹೇಳಕ್ ಬರಲ್ಲ, ಎಕ್ಸಾಕ್ಟ್ ರೀಸನ್ ಇಲ್ಲ. ಬಟ್ ಶುಗರ್ ಸ್ವಲ್ಪ ಇರೋರಲ್ಲಿ ಸ್ವಲ್ಪ ಜಾಸ್ತಿ ಡೆವಲಪ್ ಆಗುತ್ತೆ, ಇಮ್ಯುನಿಟಿ ಕಡಿಮೆ ಇರೋರಲ್ಲಿ ಸ್ವಲ್ಪ ಇದಾಗುತ್ತೆ. ಸೊ ಆದಷ್ಟು ಇಮ್ಯೂನ್ ಬೂಸ್ಟಿಂಗ್ ಫುಡ್ಸ್ ಎಲ್ಲ ತಗೊಳ್ಳೋದು ಒಳ್ಳೆಯದು. ಇದಕ್ಕೂ ಈಗ ಆಪರೇಷನ್ ಏನಾದರೂ ಆಯಿತು ಅಂತಂದ್ರೆ ಎಷ್ಟು ದಿನ ಬೇಕಾಗುತ್ತೆ ಸರ್? ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಲೇಸರ್ ಇದೂ ಅಷ್ಟೇ, 1 ದಿವಸ ಇಲ್ಲ 2 ದಿವಸಕ್ಕೆ ಮನೆಗೆ ಕಳಿಸ್ಬಿಡ್ತೀವಿ. ಬಟ್ ವೂಂಡ್ ಹೀಲ್ ಆಗಲಿಕ್ಕೆ 1 ವಾರ 10 ದಿವಸ ಎಲ್ಲ ತಗೊಳ್ಬಿಡ್ತಾರೆ. ಕಾಂಪ್ಲೆಕ್ಸ್ ಫಿಸ್ಟುಲಾ ಆದರೆ ಒಂದು 15-20 ದಿವಸ ಎಲ್ಲ ತಗೊಳುತ್ತೆ. ಸರ್ ಆ ಟೈಮಲ್ಲಿ ಈಗ ಆಪರೇಷನ್ ಆದಾಗ ಮೋಷನ್ ಮಾಡೋಕ್ಕೆಲ್ಲ ಆಗುತ್ತೆ ಸರ್? ಏನೂ ಆಗಲ್ಲ, ಎಲ್ಲ ಆಗುತ್ತೆ. ಏನು ಸಮಸ್ಯೆ ಆಗಲ್ಲ. ನಾನಾಗಲೇ ಹೇಳಿದ್ನಲ್ಲ ಓದ್ ಎಪಿಸೋಡಲ್ಲಿ, ದೇವರು ಅದನ್ನೆಲ್ಲ ನೋಡ್ಕೊಂಡಿದ್ದಾನೆ. ಈಸ್ ಟೇಕನ್ ಕೇರ್ ಆಫ್ ಇಟ್. ನಾವೆಲ್ಲ ಸೆಕೆಂಡ್ರಿ. ನಾವು ಅವನ ಮುಂದೆ ಯಾರು ಏನೂ ಅಲ್ಲ. ಅಲ್ಲಿ ಎಷ್ಟೇ ದೊಡ್ಡ ಗಾಯ ಆದರೂ ಮೋಷನ್ ಪಾಸ್ ಮಾಡ್ಬೋದು. ಆ ಪಾಸ್ ಮಾಡಿದ್ರು ಅದು ಇನ್ಫೆಕ್ಟ್ ಆದ್ರೂ ಆರಾಮಾಗಿ ಗಾಯ ವಾಸಿ ಆಗುತ್ತೆ. ಓಕೆ ಸರ್, ಪಿಸ್ತೂಲ ಬಗ್ಗೆ ಸಾಕಷ್ಟು ಒಂದು ಮಾಹಿತಿ ಕೊಟ್ಟರಿ, ಧನ್ಯವಾದ ಸರ್. ಓಕೆ, ಸೊ ವೀಕ್ಷಕರೇ, ಈಗ ಕಳೆದ ಎಪಿಸೋಡ್ಗಳು ನಾವು ಪೈಲ್ಸು ಫಿಶರೀಸ್ ಬಗ್ಗೆ ಮಾತಾಡಿದೋ, ಪಿಸ್ತೂಲ ಬಗ್ಗೆ ಈ ಎಪಿಸೋಡ್ನಲ್ಲಿ ಮಾತಾಡಿದೋ. ನಿಮಗೆ ಏನೇನು ಡೌಟ್ ಕೊಡಿದೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ನಾವು ಅಂದ್ಕೊತೀವಿ. ಪೈಲ್ಸೇ ಬೇರೆ, ಪಿಸ್ತೂಲನೇ ಬೇರೆ. ಜೊತೆಗೆ ಇದಕ್ಕೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿರುತ್ತೆ, ಜೊತೆಗೆ ಏನು ಕೇಸ್ ತುಂಬ ಸೆನ್ಸಿಟಿವ್ ಏನಾದ್ರು ಆಗಿತ್ತು ಅಂತಂದರೆ ಆಪ್ರೇಷನ್ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ. ಆದರೆ ಒಂದು ಅರ್ಧ ದಿವಸದಲ್ಲೇ ಅದು ಆಪ್ರೇಷನ್ ಮಾಡಿ ಒಂದು ಕಳಿಸ್ಬೋದು. ಇದಕ್ಕೇನು ತುಂಬ 2-3 ದಿನ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಏನಿಲ್ಲ. ಬಟ್ ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಅಂತ ಬಂದಾಗ ನೀವೇನು ಮಾಡ್ತೀರಿ, ನೆಗ್ಲೆಕ್ಟ್ ಮಾಡುವಂಥ ಸಂಖ್ಯೆ ಜಾಸ್ತಿ. ಹೀಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೆ ಫಸ್ಟ್ ಟೈಮ್ ಬಂದಾಗೇ ಡಾಕ್ಟರ್ ಹತ್ರ ಹೋಗಿ ನೀವು ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ಯಾವುದೇ ದೊಡ್ಡ ಮಟ್ಟದ ಒಂದು ಆಪ್ರೇಷನ್ ಏನು ಬೇಕಾಗಿಲ್ಲ, ಸಣ್ಣ ಮಟ್ಟದಲ್ಲೇ ಮುಗಿಸ್ಬೋದು ಅಂತ ಸರ್ ಅವರು ಹೇಳಿದ್ದಾರೆ. ಈ ರೀತಿಯಾದಂಥ ಒಂದು ಪಿಸ್ತೂಲದ ಸಮಸ್ಯೆ ನಿಮ್ಮಲ್ಲೂ ಕೂಡ ಏನಾದ್ರು ಕಾಡ್ತಾ ಇತ್ತು ಅಂತಂದರೆ ಸರ್ ಅವ್ರ ಹತ್ರ ಬಡಿ ನೀವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅಂತಂದರೆ ಸುಂಕದಕಟ್ಟೆ, ಮಾಗಡಿ ರಸ್ತೆ ಸುಂಕದಕಟ್ಟೆಯಲ್ಲಿ ಕವಿತಾ ಆಸ್ಪತ್ರೆ ಅಂತಿದೆ, ನೀವು ಅಲ್ಲಿ ಹೋಗ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಅಲ್ಲಿಗೂ ಕೂಡ ಕಾಲ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ಈ ಕುರಿತಾಗಿ ಏನಾದ್ರು ನಿಮ್ಗೆ ಇನ್ನೂ ಕೂಡ ಡೌಟ್ಸ್ ಇತ್ತು ಅಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಡೌಟ್ನ. ನೆಕ್ಸ್ಟ್ ಎಪಿಸೋಡಲ್ಲಿ ಡಾಕ್ಟರ್ ರಾಜು ಸರ್ ಕಡೆಯಿಂದ ಅದ್ರ ಮಾಹಿತಿಯನ್ನು ಪಡ್ಕೊತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.